ಇವತ್ತಿನ ವಿಡಿಯೋದಲ್ಲಿ ಥಿಯರೀಸ್ ಆಫ್ ಎವಲ್ಯೂಷನ್, ದಟ್ ಈಸ್ ಲೆಮಾರ್ಕಿಸಮ್, ಡಾರ್ವಿನಿಸಮ್ ಮತ್ತು ಮ್ಯೂಟೇಷನ್ ಥಿಯರಿ ಆಫ್ ಹ್ಯೂಗೋ ಡೆ ವ್ರೀಸ್. ಸೊ ಈ ಮೂರು ಥಿಯರೀಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗ್ತಾ ಇದೆ. ವೆಲ್ಕಮ್ ಟು ಬಯೋ ಸ್ಟಡಿ ಮೇಡ್ ಈಸಿ. ಈಗಾಗಲೇ ಸೆಕೆಂಡ್ PUCಯ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಹಾಗೂ ಫಿಫ್ತ್ ಚಾಪ್ಟರ್ ಮೇಲೆ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಆಗಿದೆ. ಹಾಗೂ ಇವತ್ತು 7th ಚಾಪ್ಟರ್ ಎವಲ್ಯೂಷನ್ ಚಾಪ್ಟರ್ ಮೇಲೂ ಕೂಡ ಆ್ಯಂಡ್ ಕರೆಂಟ್ಲಿ ಎವಲ್ಯೂಷನ್ ಚಾಪ್ಟರ್ ಮೇಲೆ ಬರುವಂಥ ಟಾಪಿಕ್ಸ್ಗಳು ಒರಿಜಿನ್ ಆಫ್ ಲೈಫ್ನ ಥಿಯರೀಸ್, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್, ಅಡಾಪ್ಟಿವ್ ರೇಡಿಯೇಷನ್, ಹೋಮೋಲೋಗಸ್ ಆ್ಯಂಡ್ ಅನಲೋಗಸ್ ಆರ್ಗನ್ಸ್, ಕಾನ್ವರ್ಜೆಂಟ್ ಡೈವರ್ಜೆಂಟ್ ಎವಲ್ಯೂಷನ್. ಸೊ ಇದೆಲ್ಲದರ ಮೇಲೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಆಗಿದೆ. ಚಾನಲ್ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ, ಯು ಕ್ಯಾನ್ ವಾಚ್. ಹಾಗೂ ನೋಟ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ನಾವು ಥಿಯರೀಸ್ ಆಫ್ ಎವಲ್ಯೂಷನ್ ಅಂತಂದರೆ ಜೀವಿಗಳು ಹೇಗೆ ವಿಕಾಸ ಹೊಂದಿತು ಅಂತ ಹೇಳುವಂತಹ ಸಿದ್ಧಾಂತಗಳು. ಯಾವ್ಯಾವ ಥಿಯರೀಸ್ ಇದೆ, ಹೇಗೆ ಜೀವಿಗಳು ಎವಾಲ್ವ್ ಆಯಿತು ಅಂತ ಥಿಯರೀಸನ್ನು ಕೊಟ್ಟಂಥವರು ಲೆಮಾರ್ಕ್, ಡಾರ್ವಿನ್ ಹಾಗೂ ಹ್ಯೂಗೋ ಡೆ ವ್ರೀಸ್. ಸೊ ಲೆಮಾರ್ಕ್ ಅವ್ರ ಪ್ರಕಾರ ಎವಲ್ಯೂಷನ್ ಹೇಗಾಯಿತು ಅಂತ ತಿಳ್ಕೊಳ್ಳುವಂತಹ ಥಿಯರಿ ಲೆಮಾರ್ಕಿಸಮ್. ಲೆಮಾರ್ಕಿಸಮನ್ನು ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂತ ಕೂಡ ಕರೀತಾರೆ. ಹಾಗೂ ಥಿಯರಿ ಆಫ್ ಯೂಸ್ ಆ್ಯಂಡ್ ಡಿಸ್ಯೂಸ್ ಅಂತ ಕೂಡ ಕರೀತಾರೆ, ಅಥವಾ ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಲೆಮಾರ್ಕಿಸಮ್, ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್, ಸೊ ಇದನ್ನು ಕೊಟ್ಟಿದ್ದು ಲೆಮಾರ್ಕ್ ಅವರು ಇನ್ 1809. ಸೊ ಈ ಒಂದು ಥಿಯರಿಯ ಪ್ರಕಾರ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಪಾಸ್ ಟು ನೆಕ್ಸ್ಟ್ ಜನ್ರೇಷನ್ ಅಂತಂದರೆ, ಒಂದು ತನ್ನ ಜೀವಿತಾವಧಿಯಲ್ಲಿ ಯಾವುದೇ ಜೀವಿ ಒಂದು ಕ್ಯಾರೆಕ್ಟರನ್ನು ಅದು ಅಕ್ವೈರ್ ಮಾಡ್ಕೊಂಡಿದೆ ಅಂತಂದರೆ, ಅದು ಪಡ್ಕೊಂಡಿದೆ ಆ ಕ್ಯಾರೆಕ್ಟರ್ನ ಅಂತಂದರೆ, ಆ ಕ್ಯಾರೆಕ್ಟರ್ ಅದರ ಮುಂದಿನ ಜನ್ರೇಷನ್ಗೂ ಅಂತಂದರೆ ಅದರ ಮುಂದಿನ ಪೀಳಿಗೆಗೂ ಅವರ ಮಕ್ಕಳಿಗೂ ಆ ಕ್ಯಾರೆಕ್ಟರ್ ಪಾಸ್ ಆಗುತ್ತೆ ಅಂತ ಹೇಳೋದೇ ಲೆಮಾರ್ಕಿಸಮ್. ಓಕೆ, ಆ್ಯಂಡ್ ಇವರ ಪ್ರಕಾರ ಎವಲ್ಯೂಷನ್ ಅಕರ್ಸ್ ಬೈ ಯೂಸ್ ಆ್ಯಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಅಂತಂದರೆ, ಯಾವುದಾದ್ರೂ ಒಂದು ಆರ್ಗನನ್ನು ಜಾಸ್ತಿ ಬಳಸ್ತಾ ಹೋದ್ವಿ ಅಂತಂದರೆ ಅದೇ ಆರ್ಗನ್ ಜಾಸ್ತಿ ಡೆವಲಪ್ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಆರ್ಗನನ್ನು ನಾವು ಬಳಕೆ ಮಾಡಲಿಲ್ಲ ಅಂತಂದರೆ ಆ ಒಂದು ಆರ್ಗನ್ ಡಿಸಪಿಯರ್ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ಯೂಸ್ ಆ್ಯಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಮುಖಾಂತರ ಜೀವಿಗಳು ಎವಾಲ್ವ್ ಆಯಿತು ಅಂತ ಅವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಅವರು ಜಿರಾಫೆಗಳ ಲಾಂಗ್ ನೆಕ್ಕನ್ನು ಆ್ಯಸ್ ಎ ಎಕ್ಸಾಂಪಲ್ ಕೊಟ್ಟಾಗ, ಸೊ ಏನಾಯಿತು ಅಂತಂದರೆ, ಮೊದಲಿಗೆ ಜಿರಾಫೆಗಳಲ್ಲಿ ಲಾಂಗ್ ನೆಕ್ ಇದ್ದಿಲ್ಲ ಅಂತಂದರೆ ಅವುಗಳಿಗೆ ಕುತ್ತಿಗೆ ಉದ್ದ ಇದ್ದಿದ್ದಿಲ್ಲ, ಚಿಕ್ಕ ಕುತ್ತಿಗೆ ಅಂತಂದರೆ ಶಾರ್ಟ್ ನೆಕ್ಕನ್ನು ಹೊಂದಿದ್ವು. ಬಟ್ ಒಂದು ಟೈಮಲ್ಲಿ ಅವುಗಳಿಗೆ ಟಾಲ್ ಟ್ರೀಸನ್ನು ರೀಚ್ ಮಾಡಬೇಕಿತ್ತು ಅಂತಂದರೆ ಎತ್ತರದ ಮರಗಳಲ್ಲಿರುವಂಥ ಎಲೆಗಳನ್ನು ಅವುಗಳು ತಿನ್ನಬೇಕಿತ್ತು. ಸೊ ಹಾಗಾಗಿ ಏನು ಮಾಡ್ತು ಅಂದರೆ ಅವುಗಳು ತಮ್ಮ ಕುತ್ತಿಗೆಯನ್ನು ಚಾಚ್ತಾ ಹೋಯಿತು. ಸೊ ಹಾಗೆ ಚಾಚ್ತಾ ಹೋದಂಗೆಲ್ಲ ಏನಾಯಿತು ಅಂತಂದರೆ ಅವುಗಳ ನೆಕ್ ಸೈಜ್ ದೊಡ್ಡದಾಯ್ತಾ ಹೋಯಿತು, ಅಂತಂದರೆ ಎಲಾಂಗೇಟ್ ಆಗ್ತಾ ಹೋಯಿತು. ಸೊ ಹೀಗೆ ಜಿರಾಫೆಗಳು ಲಾಂಗ್ ನೆಕ್ ಕ್ಯಾರೆಕ್ಟರನ್ನು ಅಕ್ವೈರ್ ಮಾಡ್ಕೊಳ್ತು ಅಂತಂದರೆ ಅದನ್ನು ಹೊಂದಿತು. ಆ ಒಂದು ಕ್ಯಾರೆಕ್ಟರನ್ನು ಈ ಜಿರಾಫೆಗಳು ಲಾಂಗ್ ನೆಕ್ ಕ್ಯಾರೆಕ್ಟರನ್ನು ಪಡ್ಕೊಳ್ಳುತ್ತೆ. ಸೊ ಈ ಒಂದು ಕ್ಯಾರೆಕ್ಟರೇ ಮುಂದೆ ಅವರ ಮಕ್ಕಳಿಗೆ, ಮುಂದಿನ ಜನ್ರೇಷನ್ಗೆ ಪಾಸ್ ಆಯಿತು ಅಂತ ಲೆಮಾರ್ಕ್ ಅವರು ಹೇಳ್ತಾರೆ. ಬಟ್ ಈ ಒಂದು ಥಿಯರಿ ಏನಿದೆ, ಇಟ್ ವಾಸ್ ನಾಟ್ ಅಪ್ರೂವ್ಡ್. ಈ ಒಂದು ಥಿಯರಿಯನ್ನು ಎವಲ್ಯೂಷನ್ ಥಿಯರಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡಲಿಲ್ಲ. ಅಂದರೆ ಈ ರೀತಿಯಾಗಿಯೇ ಜೀವಿಗಳು ಎವಾಲ್ವ್ ಆಯಿತು ಅಂತ ಹೇಳಲಿಲ್ಲ. ಯಾಕೆ ಅಂತಂದರೆ ಬೇರೆ ಬೇರೆ ಸೈಂಟಿಸ್ಟ್ಗಳು ಇದನ್ನು ಡಿಸಪ್ರೂವ್ ಮಾಡೋದಕ್ಕೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸನ್ನು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಏನು ಅಂತಂದರೆ, ಮೌಸ್ಗಳ ಬಾಲವನ್ನು ಕಟ್ ಮಾಡಿಬಿಟ್ಟು ಅವುಗಳ ಮುಂದಿನ ಜನ್ರೇಷನನ್ನು ನೋಡಿದಾಗ ಅವುಗಳಲ್ಲಿ ಬಾಲ ಕಟ್ಟಾಗಿಯೇ ಬೆಳೆಯುತ್ತಾ ಅವುಗಳು ಇಲ್ಲ. ಸೊ ಮೌಸ್ಗಳನ್ನು ಬಾಲನ ಅವರ ಲೈಫ್ ಟೈಮಲ್ಲಿ ಕಟ್ ಮಾಡಿದರೂ ಕೂಡ ಮೌಸ್ದು ಅದರ ನೆಕ್ಸ್ಟ್ ಜನ್ರೇಷನ್ ನಾರ್ಮಲ್ ಆಗಿ ಬಾಲವನ್ನು ಹೊಂದಿದಂತಹ ಇಲಿಗಳೇ ಅದಕ್ಕೆ ಹುಟ್ಟಿತು. ಸೊ ಈ ರೀತಿಯಾಗಿ ಒಂದು ಜೀವಿಯಲ್ಲಿ ಚೇಂಜಸ್ ಆಗಬೇಕು ಅಂತಂದರೆ ಅದು ಜೀನ್ ಲೆವೆಲಲ್ಲೇ ಚೇಂಜ್ ಆಗಬೇಕಂದ್ರೆ ಅದರ DNA ಆ ಒಂದು ಕ್ಯಾರೆಕ್ಟರ್ಗೆ ತಕ್ಕಂಥ ಜೀನ್ ಇದ್ದಾಗ ಮಾತ್ರ ಆ ಕ್ಯಾರೆಕ್ಟರ್ ಬರುತ್ತೆ, ಹಾಗೂ ಆ ಕ್ಯಾರೆಕ್ಟರ್ ಅದರ ಮುಂದಿನ ಸಂತತಿಗೂ ಪಾಸ್ ಆಗುತ್ತೆ. ಬರೀ ಒಂದು ಕ್ಯಾರೆಕ್ಟರ್ನ ಆ ಜೀವಿ ಅಕ್ವೈರ್ ಮಾಡ್ಕೊಳ್ತು ಅಂದ ತಕ್ಷಣ ಅದೇ ಕ್ಯಾರೆಕ್ಟರ್ ಮುಂದೆ ಅದರ ಜನ್ರೇಷನ್ಗೆ ಪಾಸ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ವಾಸ್ ನಾಟ್ ಅಪ್ರೂವ್ಡ್. ನೆಕ್ಸ್ಟ್ ಥಿಯರಿ ಡಾರ್ವಿನಿಸಮ್. ಸೊ ಡಾರ್ವಿನಿಸಮನ್ನು ಕೊಟ್ಟಂಥವರು ಡಾರ್ವಿನ್, ಚಾರ್ಲ್ಸ್ ಡಾರ್ವಿನ್ ಅವರು. ಸೊ ಯಾವಾಗ ಅವರು HMS ಬೀಗಲ್ ಶೀಪಲ್ಲಿ ವೊಯೇಜನ್ನು ಕೈಗೊಳ್ತಾರೆ, ಆಗ ಅವರು ವೆರೈಟೀಸ್ ಆಫ್ ಆರ್ಗ್ಯಾನಿಸಮ್ಸ್ಗಳನ್ನು ನೋಡ್ತಾರೆ, ಹಾಗೂ ಬೇರೆ ಬೇರೆ ಅಬ್ಸರ್ವೇಷನ್ಸ್ಗಳನ್ನು ಅವರು ಮಾಡ್ತಾರೆ. ಸೊ ಆ ಎಲ್ಲ ಅಬ್ಸರ್ವೇಷನ್ಸ್ಗಳ ಮುಖಾಂತರ ಡಾರ್ವಿನ್ ಅವರು ಏನು ಹೇಳ್ತಾರೆ ಅಂತಂದರೆ, ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ಎವಲ್ಯೂಷನ್
ಆಗಿದ್ದು ಯಾವುದ್ರ ಮುಖಾಂತರ ಅಂತಂದರೆ ಬೈ ನ್ಯಾಚುರಲ್ ಸೆಲೆಕ್ಷನ್. ಏನು ಈ ನ್ಯಾಚುರಲ್ ಸೆಲೆಕ್ಷನ್ ಅಂತ ನೋಡೋದಾದರೆ, ಸೊ ಒಂದು ಪಾಪ್ಯುಲೇಷನ್ ಅಂದರೆ ಒಂದು ಆರ್ಗ್ಯಾನಿಸಮ್ಸ್ಗಳ ಪಾಪ್ಯುಲೇಷನ್ ಏನಿರುತ್ತೆ ಅದು ಬೆಳೀತಾ ಹೋಗುತ್ತೆ. ಸೊ ಬೆಳೀತಾ ಹೋದಂಗೆ ಏನಾಗುತ್ತೆ, ನೆಕ್ಸ್ಟ್ ಅವುಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಸೊ ಜೀವಿಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ, ಆ ಒಂದು ಪಾಪ್ಯುಲೇಷನಲ್ಲಿ ಅವುಗಳಿಗೆ ಆಹಾರದ ಕೊರತೆ ಬರುತ್ತೆ, ಅಂದರೆ ಆಹಾರ ಕಡಿಮೆ ಬೀಳುತ್ತೆ, ಹಾಗೂ ಜಾಗ ಸ್ಪೇಸ್ ಕಡಿಮೆ ಬೀಳ್ತಾ ಹೋಗುತ್ತೆ. ಸೊ ಈ ಥರ ಕಡಿಮೆ ಬಿದ್ದಾಗ ಏನಾಗುತ್ತೆ, ಅವುಗಳ ಮಧ್ಯೆ ಕಾಂಪಿಟೇಷನ್ ಬೆಳೆಯುತ್ತೆ. ಸೊ ಕಾಂಪಿಟೇಷನ್ ಬಂದಾಗ ಅಂತಂದರೆ ರಿಸೋರ್ಸಸ್ಗೋಸ್ಕರ, ಫುಡ್ಗೋಸ್ಕರ ಆಗಿರ್ಬೋದು, ಜಾಗಕ್ಕೋಸ್ಕರ ಆಗಿರ್ಬೋದು, ಅವುಗಳು ಕಾಂಪಿಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ದಟ್ ಈಸ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಅಂದರೆ ಬದುಕೋದಕ್ಕೋಸ್ಕರ ಅವುಗಳು ಹೋರಾಡೋಕ್ಕೆ ಶುರು ಮಾಡುತ್ತೆ. ದಟ್ ಈಸ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟ್. ನೆಕ್ಸ್ಟ್ ಏನು ಅಂತಂದರೆ ವೇರಿಯೇಷನ್ಸ್ ಇನ್ ಕ್ಯಾರೆಕ್ಟರ್ಸ್, ಅಂದರೆ ಜೀವಿಗಳು ಏನು ಮಾಡ್ತಾ ಹೋಗುತ್ತೆ, ಅವುಗಳಲ್ಲಿ ವೇರಿಯೇಷನ್ಸ್ ಇರುತ್ತೆ. ಅಂದರೆ ಅವುಗಳ ಕ್ಯಾರೆಕ್ಟರ್ಸಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸನ್ನು ಹೊಂದಿರುವಂಥ ಆರ್ಗ್ಯಾನಿಸಮ್ಸ್ಗಳಿರುತ್ತೆ. ಸೊ ಯಾವ ಕ್ಯಾರೆಕ್ಟರ್ ಆ ಒಂದು ಜೀವಿಗೆ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಆ ಒಂದು ಎನ್ವಿರಾನ್ಮೆಂಟಿಗೆ ಹೊಂದ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೊಂದ್ಕೊಂಡು ಬದುಕೋದಕ್ಕೆ, ಫಾರ್ ಸರ್ವೈವಲ್, ಹೆಲ್ಪ್ಫುಲ್ ಫಾರ್ ಸರ್ವೈವಲ್, ಅದು ಅದರ ಉಳಿವಿಗೆ ಯಾವ ಒಂದು ಕ್ಯಾರೆಕ್ಟರ್ ಕಾರಣ ಆಗಿರುತ್ತೆ, ಸೊ ಆ ಒಂದು ಕ್ಯಾರೆಕ್ಟರ್ಸ್ಗಳೇ ನೇಚರಿಂದ ಸೆಲೆಕ್ಟ್ ಆಗುತ್ತೆ. ಅಂತಂದರೆ ಯಾವ ಕ್ಯಾರೆಕ್ಟರ್ಸ್ ಅದಕ್ಕೆ ಹೆಲ್ಪ್ ಮಾಡುತ್ತೆ ಉಳಿಯೋದಕ್ಕೆ, ಸೊ ಅಂಥ ಕ್ಯಾರೆಕ್ಟರ್ಸೇ ನೇಚರಲ್ಲಿ ಸೆಲೆಕ್ಟ್ ಆಗುತ್ತೆ. ಇನ್ ದ ಸೆನ್ಸ್ ಅಂಥ ಆರ್ಗ್ಯಾನಿಸಮ್ಗಳೇ ಬದುಕುತ್ತೆ. ದಟ್ ಈಸ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಅಂದರೆ ಯಾವ ಆರ್ಗ್ಯಾನಿಸಮ್ ಅಂಥ ಕ್ಯಾರೆಕ್ಟರ್ಸನ್ನು ಹೊಂದಿರುತ್ತೆ, ಅಡಾಪ್ಟ್ ಆಗುವಂಥ ಕ್ಯಾರೆಕ್ಟರ್, ಸರ್ವೈವ್ ಆಗುವಂಥ ಕ್ಯಾರೆಕ್ಟರ್ಸನ್ನು ಹೊಂದಿರುತ್ತೆ, ಸೊ ಅಂಥ ಆರ್ಗ್ಯಾನಿಸಮ್ಗಳೇ ಸರ್ವೈವ್ ಆಗುತ್ತೆ. ದಟ್ ಈಸ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಅಂದರೆ ಯಾವ ಆರ್ಗ್ಯಾನಿಸಮ್ ಫಿಟ್ ಇದೆ ಆ ಒಂದು ಆರ್ಗ್ಯಾನಿಸಮ್ ಬದುಕುಳಿಯುತ್ತೆ. ಆ್ಯಂಡ್ ಇಲ್ಲಿ ಫಿಟ್ ಅಂತಂದರೆ ಡಾರ್ವಿನ್ ಅವರು ಫಿಟ್ನೆಸ್ ಅನ್ನೋ ವರ್ಡನ್ನು ರಿಪ್ರೊಡಕ್ಟಿವ್ ಫಿಟ್ನೆಸ್ಗೆ ಸ್ಪೆಸಿಫಿಕ್ಕಾಗಿ ಯೂಸ್ ಮಾಡ್ತಾರೆ. ರಿಪ್ರೊಡಕ್ಟಿವ್ ಫಿಟ್ನೆಸ್ ಅಂತಂದರೆ ಯಾವ ಜೀವಿಗಳು ರಿಪ್ರೊಡಕ್ಷನ್ ಮಾಡೋದಕ್ಕೆ ಏಬಲ್ ಇದೆ, ಓಕೆ. ಸೊ ಅದನ್ನು ರಿಪ್ರೊಡಕ್ಟಿವ್ ಫಿಟ್ನೆಸ್ ಅಂತ ಕರಿತೀವಿ. ಬಿಕಾಸ್ ಅಲ್ಟಿಮೇಟ್ಲಿ ಒಂದು ಆರ್ಗ್ಯಾನಿಸಮಿನ ಗೋಲ್ ಆಫ್ ಲೈಫ್ ಏನು ಅಂತಂದರೆ ಎವ್ರಿ ಆರ್ಗ್ಯಾನಿಸಮ್ದು ಟು ಲಿವ್ ಮೋರ್ ಪ್ರೋಜನಿ, ಅಂತಂದರೆ ಅದರ ಜೀನ್ಸನ್ನು ಕಂಟಿನ್ಯೂ ಮಾಡಬೇಕದು, ಅಂದರೆ ಅದರ ಸಂತತಿಯನ್ನು ಮುಂದುವರಿಸಬೇಕು, ಜನ್ರೇಷನನ್ನು, ಓಕೆ. ಸೊ ಇಲ್ಲಿ ಯಾವ ಜೀವಿಗಳು ಆ ಒಂದು ಕ್ಯಾರೆಕ್ಟರ್ಸನ್ನು ಹೊಂದಿರುತ್ತೆ, ಸರ್ವೈವ್ ಆಗೋದಕ್ಕೆ ಬೇಕಾದಂಥ ಕ್ಯಾರೆಕ್ಟರ್ಸನ್ನು, ಸೊ ಅಂಥ ಕ್ಯಾರೆಕ್ಟರ್ ಸರ್ವೈವ್ ಆಗಿ, ಆ ಜೀವಿಗಳು ಸರ್ವೈವ್ ಆಗಿ ನೆಕ್ಸ್ಟ್ ಹೆಚ್ಚು ಮಲ್ಟಿಪ್ಲಿಕೇಶನ್ ಆಗಿಬಿಟ್ಟು ಜೀವಿಗಳ ರಿಪ್ರೊಡಕ್ಷನ್ ಮುಖಾಂತರ, ಸೊ ಮೋರ್ ನಂಬರ್ ಆಫ್ ದೋಸ್ ಆರ್ಗ್ಯಾನಿಸಮ್ಸ್ ವಿಲ್ ಬಿ ಸರ್ವೈವ್ಡ್, ಅಂತಂದರೆ ಅಂಥ ಥರದ ಆರ್ಗ್ಯಾನಿಸಮ್ಗಳೇ ಹೆಚ್ಚು ಅದರದ್ದೇ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಸೆಲೆಕ್ಟೆಡ್ ಬೈ ನೇಚರ್, ಅಂತಂದರೆ ಆ ತರಹ ಯಾವ ಒಂದು ಆರ್ಗ್ಯಾನಿಸಮ್ ಏಬಲ್ ಇದೆ, ಫಿಟ್ ಇದೆ, ಅಂಥ ಆರ್ಗ್ಯಾನಿಸಮ್ಗಳು ಮಾತ್ರ ನೇಚರಲ್ಲಿ ಸೆಲೆಕ್ಟ್ ಆಗುತ್ತೆ. ಅದರ ಅರ್ಥ ಅಂಥ ಆರ್ಗ್ಯಾನಿಸಮ್ಗಳು ಮಾತ್ರ ಮುಂದುವರಿಯುತ್ತೆ, ಸೊ ಅವುಗಳೇ ಮುಂದೆ ಎವಾಲ್ವ್ ಆಗುತ್ತೆ, ಓಕೆ. ಸೊ ದಿಸ್ ಈಸ್ ಥಿಯರಿ ಆಫ್ ಎವಲ್ಯೂಷನ್ ಗಿವನ್ ಬೈ ಡಾರ್ವಿನ್. ಸೊ ಡಾರ್ವಿನ್ ಅವ್ರ ಪ್ರಕಾರ ಎವಲ್ಯೂಷನ್ ಆಗೋದಕ್ಕೆ ಮೇನ್ ರೀಸನ್ನೇ ನ್ಯಾಚುರಲ್ ಸೆಲೆಕ್ಷನ್. ಸೊ ನ್ಯಾಚುರಲ್ಲಿ ಸೆಲೆಕ್ಟ್ ಆಗಬೇಕು ಅಂತಂದರೆ ನೇಚರಲ್ಲಿ ಉಳಿಯೋದಕ್ಕೆ ಬೇಕಾದಂಥ ಕ್ಯಾರೆಕ್ಟರ್ಸನ್ನು ಹೊಂದಿರೋ ಜೀವಿಗಳಿರಬೇಕು. ಸೊ ದಿಸ್ ಈಸ್ ನ್ಯಾಚುರಲ್ ಸೆಲೆಕ್ಷನ್. ಆ್ಯಂಡ್ ಡಾರ್ವಿನ್ ಅವ್ರ ಪ್ರಕಾರ ಎವಲ್ಯೂಷನ್ ಸ್ಲೋ ಆಗುತ್ತೆ, ಗ್ರ್ಯಾಜುವಲ್ ಆಗುತ್ತೆ, ಅಂದರೆ ಸಡನ್ನಾಗಿ ಜೀವಿಗಳಲ್ಲೂ ಬದಲಾವಣೆಗಳು ಕಂಡು ಬರಲ್ಲ, ಎವಲ್ಯೂಷನ್ ಆಗೋದಿಲ್ಲ. ಸ್ಲೋ ಆಗಿ ಈ ತರಹ ಕ್ಯಾರೆಕ್ಟರ್ಸ್ಗಳು ಕೂಡ್ಕೊಳ್ತಾ ಯಾವುದು ಕ್ಯಾರೆಕ್ಟರ್ ಬೇಕು ಆ ಥರದ ಜೀವಿಗಳು ಮುಂದುವರಿ ಅವುಗಳೇ ಹೊಸ ಸ್ಪೀಶೀಸ್ ಆಗಿ ಅಥವಾ ಅವುಗಳಿಂದ ಬೇರೆ ಸ್ಪೀಶೀಸ್ಗಳ ಎವಲ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಸ್ಲೋ ಗ್ರ್ಯಾಜುವಲ್ ಚೇಂಜ್ ಆಗ್ತಾ ಹೋಗುತ್ತೆ, ಸ್ಲೋ ಆಗಿ ಗ್ರ್ಯಾಜುವಲ್ ಆಗಿ ಎವಲ್ಯೂಷನ್ ಆಗ್ತಾ ಹೋಗುತ್ತೆ ಡಾರ್ವಿನ್ ಅವರ ಪ್ರಕಾರ. ನಾವು ನೆಕ್ಸ್ಟ್ ಥಿಯರಿ ಆನ್ ಎವಲ್ಯೂಷನ್ ಈಸ್ ಮ್ಯುಟೇಷನ್ ಥಿಯರಿ. ಸೊ ಮ್ಯುಟೇಷನ್ ಥಿಯರಿಯನ್ನು ಕೊಟ್ಟಿದ್ದು ಹ್ಯೂಗೋ ಡೆ ವ್ರೀಸ್. ಸೊ ಹ್ಯೂಗೋ ಡೆ ವ್ರೀಸ್ ಅವ್ರ ಪ್ರಕಾರ ಎವಲ್ಯೂಷನ್ ಆಗೋದಕ್ಕೆ ಮೇನ್ ಕಾರಣ ಯಾವುದು ಅಂತಂದರೆ ದಟ್ ಈಸ್ ಮ್ಯುಟೇಷನ್. ಸೊ ಮ್ಯುಟೇಷನ್ಸಿಂದಾನೇ ಎವಲ್ಯೂಷನ್ ಆಗ್ತಾಯಿದೆ, ಜೀವಿಗಳ ವಿಕಾಸ ಆಗ್ತಾಯಿದೆ, ಹೊಸ ಸ್ಪೀಶೀಸ್ಗಳು ಹುಟ್ಟುತ್ತಾ ಇದೆ ಅಂತ ಹೇಳ್ತಾರೆ. ಹ್ಯೂಗೋ ಡೆ ವ್ರೀಸ್ ಅವರು ಈ ಒಂದು ಎಕ್ಸ್ಪೆರಿಮೆಂಟ್ಸನ್ನು ಈವ್ನಿಂಗ್ ಪ್ರೈಮ್ ರೋಸ್ ಅನ್ನುವಂಥ ಪ್ಲ್ಯಾಂಟ್ ಮೇಲೆ ಅವ್ರು ಕಂಡಕ್ಟ್ ಮಾಡ್ತಾರೆ. ಸೊ ಅವರು ಕಂಡಕ್ಟ್ ಮಾಡಿದಾಗ ಅಥವಾ ಅವ್ರು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಆ ಒಂದು ಪ್ಲ್ಯಾಂಟಲ್ಲಿ ಪೇರೆಂಟಲ್ ಜನ್ರೇಷನನ್ನು ಅವರು ಸೆಲ್ಫ್ ಪಾಲಿನೇಟ್ ಮಾಡಿದಾಗ ಮುಂದೆ ಬಂದಂಥ ಜನ್ರೇಷನ್ ಏನಿತ್ತು ಅದರಲ್ಲಿ ಅವ್ರಿಗೆ ಕೆಲವೊಂದಿಷ್ಟು ಪ್ಲ್ಯಾಂಟ್ಸ್ಗಳಲ್ಲಿ ಹೊಸ ವೆರೈಟಿ ಅಂದರೆ ಹೊಸ ಕ್ಯಾರೆಕ್ಟರ್ಸ್ಗಳು ಕಾಣಿಸ್ಕೊಳ್ತು. ನೆಕ್ಸ್ಟ್ ಅವರು ಆ ಹೊಸ ವೆರೈಟಿ ಬಂದಂಥ ಪ್ಲ್ಯಾಂಟ್ಸ್ಗಳನ್ನೇ ಸೆಲ್ಫ್ ಪಾಲಿನೇಟ್ ಮಾಡಿದಾಗ ಅಗೇನ್ ಅದರಲ್ಲೂ ಕೂಡ ಮತ್ತೆ ಬೇರೆ ಹೊಸ ಕ್ಯಾರೆಕ್ಟರ್ಸ್ಗಳು ಕಾಣಿಸ್ಕೊಳ್ತಾ ಹೋಯಿತು. ಸೊ ಇದನ್ನು ಅವ್ರೇನಂತ ಕರೆದ್ರು, ಈ ಪ್ಲ್ಯಾಂಟ್ಸನ್ನು ಮ್ಯುಟೆಂಟ್ಸ್ ಅಂತ ಕರೆದ್ರು. ಸೊ ಈ ರೀತಿಯಾಗಿ ಒಂದೇ ಸರ್ತಿ ಸಡನ್ನಾಗಿ ಮ್ಯುಟೇಷನ್ಸ್ ಆಗಿಬಿಟ್ಟು ಹೊಸ ಕ್ಯಾರೆಕ್ಟರ್ಸ್ಗಳು ಬರೋದನ್ನೇ ಅವ್ರೇನಂತ ಕರೆದ್ರು ಮ್ಯುಟೇಷನ್. ಈ ಮ್ಯುಟೇಷನ್ಸಿಂದಾನೇ
ಎವಲ್ಯೂಷನ್ ಆಗುತ್ತೆ ಅಂತ ಹ್ಯೂಗೋ ಡೆ ವ್ರೀಸ್ ಅವರು ಹೇಳ್ತಾರೆ. ಸೊ ಮ್ಯೂಟೇಷನ್ ಅಂತಂದರೆ ಏನು? ಫಸ್ಟ್ ಮ್ಯೂಟೇಷನ್ ಅಂತಂದರೆ ದೇ ಆರ್ ದ ಸಡನ್ ಇನ್ಹೆರಿಟೇಬಲ್ ಚೇಂಜಸ್. ಅಂತಂದರೆ ಯಾಕೆ ಇನ್ಹೆರಿಟೇಬಲ್ ಅಂತಂದರೆ ಮ್ಯೂಟೇಷನ್ ಅಂದರೆ ಏನು? ಡಿ ಎನ್ ಎನಲ್ಲಿರುವಂಥ ಸೀಕ್ವೆನ್ಸ್ ಚೇಂಜ್ ಆಗೋದು. ಓಕೆ, ಸೊ ಡಿ ಎನ್ ಎಲ್ಲಿರೋ ಸೀಕ್ವೆನ್ಸ್ ಏನಿರುತ್ತೆ, ನ್ಯೂಕ್ಲಿಯೋಟೈಡ್ಗಳ ಸೀಕ್ವೆನ್ಸಸ್, ದಟ್ ಈಸ್ ATGC ಏನು ಸೀಕ್ವೆನ್ಸ್ ಇದೆ, ಸೊ ಈ ಸೀಕ್ವೆನ್ಸ್ಗಳು ಚೇಂಜ್ ಆಗೋದ್ರಿಂದ ಡಿ ಎನ್ ಎ ಚೇಂಜ್ ಆಗುತ್ತೆ. ಸೊ ಡಿ ಎನ್ ಎ ಚೇಂಜ್ ಆಗಿದೆ ಅಂತಂದರೆ ಅದರ ಅರ್ಥ ಏನು? ಆ ಒಂದು ಕ್ಯಾರೆಕ್ಟರ್, ಆ ಜೀವಿಯಲ್ಲಿರೋ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಯಾಕಂತಂದರೆ ಯಾವುದೇ ಒಂದು ಜೀವಿಗೆ ಕ್ಯಾರೆಕ್ಟರ್ ಬರಬೇಕು ಅಂದರೆ ಯಾವುದರಿಂದ ಬರುತ್ತೆ? ಡಿ ಎನ್ ಎನಲ್ಲಿರೋ ಜೀನ್ಸಿಂದ ಬರುತ್ತೆ. ಸೊ ಇವಾಗ ಡಿ ಎನ್ ಎನೇ ಚೇಂಜ್ ಆಗಿದೆ ಅಂತಂದರೆ ಕ್ಯಾರೆಕ್ಟರ್, ಹೊಸ ಹೊಸ ಕ್ಯಾರೆಕ್ಟರ್ಗಳು, ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಬರೋದಕ್ಕೆ ಶುರುವಾಗುತ್ತೆ. ಸೊ ಇದನ್ನೇ ನಾವು ಮ್ಯೂಟೇಷನ್ ಅಂತ ಕರಿತೀವಿ. ಸೊ ಮ್ಯೂಟೇಷನ್ಸ್ ಯಾವಾಗಲೂ ಏನಿರುತ್ತೆ, ದೇ ಆರ್ ಸಡನ್. ಅಂತಂದರೆ ಎಟ್ ಎ ಟೈಮ್ ಡಿ ಎನ್ ಎನಲ್ಲಿ ಚೇಂಜಸ್ ಆದ ತಕ್ಷಣ ಆ ಜೀವಿಯಲ್ಲಿ ಹೊಸ ಕ್ಯಾರೆಕ್ಟರ್ ಬಂದುಬಿಡುತ್ತೆ. ಪಾಪ್ಯುಲೇಷನಲ್ಲಿ ಲಾರ್ಜ್ ಅಮೌಂಟಲ್ಲಿ ಮ್ಯೂಟೇಷನ್ ಆದಾಗ ಏನಾಗುತ್ತೆ, ಸಿಂಗಲ್ ಸ್ಟೆಪ್ಪಲ್ಲಿನೇ ಎವಲ್ಯೂಷನ್ ಕಾಣಿಸುತ್ತೆ. ಅಂತಂದರೆ ದಟ್ ಈಸ್ ಸಾಲ್ಟೇಷನ್ ಅಂತ ಕರಿತೀವಿ. ದಟ್ ಈಸ್ ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್. ಅಂದರೆ ಒಂದು ಪಾಪ್ಯುಲೇಷನ್ ಆಫ್ ಆರ್ಗ್ಯಾನಿಸಮ್ಸಲ್ಲಿ ಒಂದೇ ಸರ್ತಿ ಮ್ಯೂಟೇಷನ್ ಆಗಿಬಿಟ್ಟು ಏನಾಗುತ್ತೆ, ಲಾರ್ಜ್ ಅಮೌಂಟಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ, ಒಂದೇ ಸ್ಟೆಪ್ಪಲ್ಲಿ ಅಲ್ಲಿ ಹೊಸ ರೀತಿ ಆರ್ಗ್ಯಾನಿಸಮ್ಸ್ಗಳು ಎವಾಲ್ವ್ ಆಗುತ್ತೆ. ಬಿಕಾಸ್ ಇವಾಗ ಎವಲ್ಯೂಷನ್ ಅಂತಂದರೆ ಹೇಗೆ, ಸ್ಲೋ ಆಗಿ ಒಂದು ಜೀವಿ ಬೇರೆ ಜೀವಿಯಾಗಿ ಅದು ಎವಾಲ್ವ್ ಆಗಬೇಕು ಅಂತಂದರೆ ಅದು ಸ್ಲೋ ಆಗಿ ಕ್ಯಾರೆಕ್ಟರ್ಸ್ಗಳು ಅದರಲ್ಲಿ ಮಾಡಿಫೈ ಆಗ್ತಾ ಹೊಸ ಹೊಸ ಕ್ಯಾರೆಕ್ಟರ್ಸ್ಗಳು ಕೂಡ್ತಾ ಅದರಲ್ಲಿ ಕಂಪ್ಲೀಟಾಗಿ ಒಂದು ನ್ಯೂ ಆರ್ಗ್ಯಾನಿಸಮ್ ಆಗಿ ಅದು ಎವಾಲ್ವ್ ಆಗುತ್ತೆ. ಆದರೆ ಮ್ಯೂಟೇಷನ್ನಲ್ಲಿ ಏನಾಗುತ್ತೆ, ಸಡನ್ನಾಗಿ ಡಿ ಎನ್ ಎನಲ್ಲಿ ಚೇಂಜ್ ಆಗೋದ್ರ ಮುಖಾಂತರ ಹೊಸ ಕ್ಯಾರೆಕ್ಟರ್ಸ್ ಬಂದುಬಿಟ್ಟು ಅದು ಹೊಸ ಸ್ಪೀಷೀಸ್ ಆಗಿ ಡೆವಲಪ್ ಆಗುತ್ತೆ, ಅಥವಾ ಅದರಲ್ಲಿ ಹೊಸ ಹೊಸ ಕ್ಯಾರೆಕ್ಟರ್ಸ್ಗಳು ಸಡನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ಆ್ಯಂಡ್ ದೀಸ್ ಮ್ಯೂಟೇಷನ್ಸ್ ಆರ್ ರ್ಯಾಂಡಮ್. ಆ್ಯಂಡ್ ಮ್ಯೂಟೇಷನ್ಸ್ ಆರ್ ರ್ಯಾಂಡಮ್ ಡೈರೆಕ್ಷನ್ಲೆಸ್. ಅಂತಂದರೆ ಇದೇ ಕ್ಯಾರೆಕ್ಟರ್ ಬದಲಾಗಬೇಕು ಅಥವಾ ಆ ಒಂದು ಬದಲಾದಂಥ ಕ್ಯಾರೆಕ್ಟರ್ ಆ ಆರ್ಗ್ಯಾನಿಸಮ್ಗೆ ಫೇವರ್ ಆಗಿದೆಯೋ, ಅದಕ್ಕೆ ಸರ್ವೈವ್ ಆಗೋದಕ್ಕೆ ಬೇಕೋ ಅದೇ ತರಹದ ಕ್ಯಾರೆಕ್ಟರ್ ಮಾತ್ರ ಮ್ಯೂಟೇಟ್ ಆಗ್ತಾ ಇದೆ, ಆ ತರಹ ಏನಿಲ್ಲ. ಮ್ಯೂಟೇಷನ್ಸ್ಗಳು ಡೈರೆಕ್ಷನ್ಲೆಸ್, ಯಾವುದೇ ಕ್ಯಾರೆಕ್ಟರ್ ಅದರಲ್ಲಿ ಹೊಸದಾಗಿ ಕಾಣಿಸ್ಕೊಳ್ಬಹುದು ಸಡನ್ನಾಗಿ. ಸೊ ಹಾಗಾಗಿ ಮ್ಯೂಟೇಷನ್ಸ್ಗಳು ರ್ಯಾಂಡಮ್ ಆಗಿರುತ್ತೆ, ಡೈರೆಕ್ಷನ್ಲೆಸ್ ಆಗಿರುತ್ತೆ ಮತ್ತು ಸಡನ್ನಾಗಿ ಆಗುತ್ತೆ. ಸೊ ಜೀವಿಗಳು ಎವಾಲ್ವ್ ಆಗೋದಕ್ಕೆ ಮ್ಯೂಟೇಷನ್ ಕೂಡ ಒಂದು ಕಾರಣ. ನ್ಯಾಚುರಲ್ ಸೆಲೆಕ್ಷನ್ನಿಂದ ಜೀವಿಗಳು ಎವಾಲ್ವ್ ಆಗುತ್ತೆ, ಮ್ಯೂಟೇಷನ್ ಆಗೋದ್ರ ಮುಖಾಂತರನೂ ಹೊಸ ಹೊಸ ಸ್ಪೀಷೀಸ್ಗಳು ಬರುತ್ತೆ. ಓಕೆ, ಸೊ ದೀಸ್ ಆರ್ ಥಿಯರೀಸ್ ಆಫ್ ಎವಲ್ಯೂಷನ್: ಲೆಮಾರ್ಕಿಸಮ್, ಡಾರ್ವಿನಿಸಮ್ ಆ್ಯಂಡ್ ಮ್ಯೂಟೇಷನ್ ಥಿಯರಿ ಗಿವನ್ ಬೈ ಹ್ಯೂಗೋ ಡೆ ವ್ರೀಸ್. ವೆಲ್, ದಿಸ್ ಈಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫರ್ದರ್ ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್.